ಬೈಕ್ ಕಳ್ಳರ ವಿರುದ್ಧ ಮಂಡ್ಯ ಪೂರ್ವ ಪೊಲೀಸ್ ಠಾಣೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಯ ವಿವಿಧೆಡೆ ಕ್ಷಣಾರ್ಧದಲ್ಲಿ ಬೈಕ್ಗಳನ್ನು ಕದ್ದು ಪರಾರಿಯಾಗುತ್ತಿದ್ದ ಕದೀಮರ ವಿರುದ್ಧ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಒಟ್ಟು 27 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಶಪಡಿಸಿಕೊಂಡ ವಾಹನಗಳ ಒಟ್ಟು ಮೌಲ್ಯ ಸುಮಾರು 14 ಲಕ್ಷ ರೂಪಾಯಿ ಆಗಿದೆ. ಮಂಡ್ಯ ತಾಲೂಕಿನ ಕಾಗೆಹಳ್ಳ ದೊಡ್ಡಿ ನಿವಾಸಿ ಚಂದ್ರಶೇಖರ್ ಎಂಬಾತ ರೈತರು ಮನೆ ಹಾಗೂ ಜಮೀನಿನ ಬಳಿ ನಿಲ್ಲಿಸಿದ ಬೈಕ್ಗಳನ್ನು ಟಾರ್ಗೆಟ್ ಮಾಡಿ ವಿಶೇಷವಾಗಿ ಟಿವಿಎಸ್ ಎಕ್ಸೆಲ್ ಬೈಕ್ಗಳನ್ನು ಕಳವು ಮಾಡುತ್ತಿದ್ದ. ಬಳಿಕ ಅವುಗಳನ್ನು ಇತರರಿಗೆ ಮಾರಾಟ ಮಾಡುತ್ತಿದ್ದನೆಂದು ತಿಳಿದು ಬಂದಿದೆ. ಆರೋಪಿಯಿಂದ ಸುಮಾರು 5.75 ಲಕ್ಷ ರೂಪಾಯಿ ಮೌಲ್ಯದ 15 ಟಿವಿಎಸ್ ಎಕ್ಸೆಲ್ ಬೈಕ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮಳವಳ್ಳಿ, ಸಾತನೂರು, ಅಲಗೂರು, ಕಿರುಗಾವಲು ಸೇರಿದಂತೆ ಹಲವು ಕಡೆಗಳಲ್ಲಿ ಈತ ಕೃತ್ಯವನ್ನು ಎಸಗಿದ್ದಾನೆ. ಇನ್ನೊಂದೆಡೆ ಮೈಸೂರು ಜಿಲ್ಲೆಯ ರಿಹಾನ್ ಪಾಷಾ, ಸೈಯದ್ ಅಯನ್ ಹಾಗೂ ಒಬ್ಬ ಅಪ್ರಾಪ್ತನನ್ನ ಬಂಧಿಸಲಾಗಿದೆ. ಈ ಮೂವರು ಸೇರಿ ಸುಮಾರು 12 ಡಿಯೋ ಬೈಕ್ಗಳನ್ನು ಕಳವು ಮಾಡಿರುವುದು ಬೆಳಕಿಗೆ ಬಂದಿದೆ. ಪ್ರಕರಣವನ್ನು ಪತ್ತೆ ಹಚ್ಚಿದ ಪೊಲೀಸರು ಕಳವು ಮಾಡಿದ ಎಲ್ಲಾ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಈ 2 ಪ್ರಕರಣಗಳನ್ನು ಭೇದಿಸಲು ಮಂಡ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಡಾಕ್ಟರ್ ಶೋಭಾರಾಣಿ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ರಚಿಸಲಾಗಿತ್ತು. ಪೂರ್ವ ಪೊಲೀಸ್ ಠಾಣೆಯ ಪಿಎಸ್ಐ ಶೇಷಾದ್ರಿ ಕುಮಾರ್ ನೇತೃತ್ವದಲ್ಲಿ ಲಿಂಗರಾಜು, ಉಮರ್, ರವಿ, ಕಿರಣ್, ಶಿವಕುಮಾರ್ ಹಾಗೂ ಲೋಕೇಶ್ ಸೇರಿದಂತೆ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಯಶಸ್ವಿ ಕಾರ್ಯಾಚರಣೆಯ ಮೂಲಕ ಆರೋಪಿಗಳನ್ನು ಬಂಧಿಸಿ ಕಳವು ಮಾಡಿದ ವಾಹನಗಳನ್ನು ವಶಪಡಿಸಿಕೊಂಡ ತಂಡದ ಕಾರ್ಯವನ್ನ ಎಸ್ಪಿ ಡಾಕ್ಟರ್ ಶೋಭಾರಾಣಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದಿನಾಂಕ 5/3/2026 ಇಮ್ರಾನ್ ಖಾನ್ ರವರು ಮಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಅವರದು ಒಂದು ಡಿಯೋ ಸ್ಕೂಟರ್ನ ನಿಲ್ಲಿಸಿರ್ತಾರೆ. ಅದು ಬಂದು ನೋಡಲಾಗಿ ಅದು ಕಾಣೆಯಾಗಿರ್ತದೆ ಅಂತ ಹೇಳಿ ಅವರು ಪೂರ್ವ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 33/26 ಅಂಡರ್ ಸೆಕ್ಷನ್ 303 ಸಬ್ಕ್ಲಾಸ್ 2 BNS ಅಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದಕ್ಕೆ ತನಿಖಾ ತಂಡವನ್ನು ರಚಿಸಲಾಗಿತ್ತು. ಇದರಲ್ಲಿ ರಿಯಾನ್ ಪಾಷಾ ಅವರು ಚಿಕನ್ ಅಂಗಡಿ ವ್ಯಾಪಾರ ಮಾಡ್ತಾ ಇರ್ತಾರೆ, ಟಿ ನರಸೀಪುರ, ಮೈಸೂರು ಜಿಲ್ಲೆಯಲ್ಲಿ. ಮತ್ತು ಸೈಯದ್ ಅಯಾನ್ ಅನ್ನೋರು, ಇವರು 19 ವರ್ಷ, ಇವರು ಕಾರ್ ವೈರಿಂಗ್ ಕೆಲಸ ಮಾಡ್ಕೊಂಡಿರ್ತಾರೆ. ಇವರು ಸಹ ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆಯವರು. ಇನ್ನೊಬ್ಬರು ಸಂಘರ್ಷಕ್ಕೆ ಒಳಗಾದ ಬಾಲಕ. ಇವರು 3 ಜನ ಸೇರಿ ಒಂದು ಡಿಯೋ ಬೈಕ್ಸ್ನ ಕಳ್ತನ ಮಾಡ್ತಿರೋದು ತಿಳಿದು ಬರ್ತದೆ. ಇವರಿಂದ 12 ಡಿಯೋ ಸ್ಕೂಟರ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅಂದಾಜು ವರ್ತ್ ಇದು 8,50,000 ಬೆಲೆ ಬಾಳೋದು ಆಗಿರುತ್ತೆ. ಇವರೆಲ್ಲ ಕಂಪ್ಲೀಟ್ ಡಿಯೋ ವೆಹಿಕಲ್ಸ್. ಇವರು ಸಹ ಮಾರಾಟ ಮಾಡಿದ್ರು. ಎಲ್ಲಾನು ಮೈಸೂರಿನಲ್ಲಿ ಡಿಸ್ಪೋಸ್ ಮಾಡಿರ್ತಾರೆ. ಇಲ್ಲಿ ಒಂದು ಪ್ರಕರಣ ಮಾಡಿರ್ತಾರೆ. ಇನ್ಮಿಕ್ಕಿದ್ದು ಡಿಯೋ ಎಲ್ಲ ಅವರು ಮೈಸೂರಿನಲ್ಲಿ ಕಳ್ತನ ಮಾಡಿರುವಂಥದ್ದು ಎಲ್ಲ. ದಿನಾಂಕ 19/1/2026 ಒಂದು ಅರ್ಕೇಶ್ವರ ಟೆಂಪಲ್ ಹತ್ರ TVS ಒಂದು ಸ್ಕೂಟರ್ ನಿಲ್ಲಿಸಿ ಅವರು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಅದು ಬಂದ ನಂತರ ಶಿವಲಿಂಗಯ್ಯ ಅನ್ನೋರ ಒಂದು TVS ಮೋಟರ್ ಸೈಕಲ್ ಕಳ್ತನ ಆಗಿರ್ತದಂತ ಹೇಳಿ ಅವರು ಒಂದು ಪೂರ್ವ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದನ್ನು ನೀಡಿದ್ದು. ಇದು ಕ್ರೈಮ್ ನಂಬರ್ 9/26 ಅಂಡರ್ ಸೆಕ್ಷನ್ 303 ಸಬ್ಕ್ಲಾಸ್ 2 BNS ಅಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಇದಕ್ಕೆ ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ಇದರಲ್ಲಿ ಆರೋಪಿ ಚಂದ್ರಶೇಖರ್ ಅನ್ನೋರನ್ನ ವಶಕ್ಕೆ ಪಡೆದು ಅವರನ್ನು ವಿಚಾರ ಮಾಡಲಾಗಿ ಇವರು ಇಲ್ಲೇ ಕಾಗೇಹಳ್ಳಿ ದೊಡ್ಡಿ ವಾಸಿಯಾಗಿರ್ತಾರೆ. ಇವ್ರನ್ನ ಬ್ಯಾಂಗ್ಳೂರು ಮೈಸೂರು ರಸ್ತೆಯಲ್ಲಿ ಸ್ವರ್ಣಸಂದ್ರ ಹತ್ರ ಇವ್ರನ್ನ ದಸ್ತಗಿರಿ ಮಾಡಿರಲಾಗಿರ್ತದೆ. ಇವರಿಂದ ಸುಮಾರು 15 TVS ಎಕ್ಸೆಲ್ ಸ್ಕೂಟರ್ನ ವಶಪಡಿಸಿಕೊಂಡು ಸುಮಾರು ಒಟ್ಟು ಬೆಲೆ 5,75,000 ವರ್ತ್ TVSನ ಇದರಿಂದ ರಿಕವರ್ ಮಾಡಲಾಗಿದೆ. ಅವರು ಇದ್ದಿರೋದೇ ಎಮ್ಮೋ ಹಂಗೆ TVSನ ಕಳ್ತನ ಮಾಡುವಂಥ ಎಮ್ಮೋ ಅವ್ರದ್ದು. ಕಳ್ಳತನ ಮಾಡಿ ಅವರು ಬೇರೆ ಬೇರೆ ಕಡೆಯಲ್ಲಿ ಅದನ್ನು ಕಳ್ತನ ಮಾಡಿರ್ತಾರೆ. ಮದ್ದೂರು, ಸಾತನೂರು, ಅಲಗೂರು, ಮಳವಳ್ಳಿ, ಕಿರುಗಾವಲು, ಪಾಂಡಪುರ ಆ ಕಡೆ ಎಲ್ಲನೂ ಯಾವುದು TVS ಎಲ್ಲ ಅವರು ಕದ್ದು ತದನಂತರ ಅದನ್ನು ನಮ್ಮದೇ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಮಾರಾಟ ಮಾಡಿರ್ತಾರೆ. ಒಟ್ಟಾರೆಯಾಗಿ ಈ ಘಟನೆಯ ಮೂಲಕ ಬೈಕ್ ಕಳ್ಳತನ ಪ್ರಕರಣಗಳಿಗೆ ಕಡಿವಾಣ ಹಾಕುವಲ್ಲಿ ಮಂಡ್ಯ ಪೂರ್ವ ಪೊಲೀಸರ ಕಾರ್ಯಾಚರಣೆ ಗಮನಾರ್ಹವಾಗಿದೆ. ಇನ್ನು ಸಾರ್ವಜನಿಕರು ತಮ್ಮ ವಾಹನಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ನಿಲ್ಲಿಸುವುದು ಹಾಗೂ ಅನುಮಾನಾಸ್ಪದ ಚಟುವಟಿಕೆಗಳ ಬಗ್ಗೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ.
ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.